ಭುವಿನ್ಗ್ ಅಂತ ಹೇಳಿ ಅವರಮ್ಮ ಹೊಸ ಸ್ವೆಟ್ರ್ ತೊಗೊಂಬಂದಿದ್ರು. ಸೊ ಅದನ್ನು ಹಾಕಿದ್ವಿ. ಭಾಳ ಕ್ಯೂಟ್ ಕಾಣಕತ್ತಿತ್ತು. ಕಲರು ಭಾಳ ಚಲೋ ಇತ್ತು ನೋಡ್ರಿ. ಇನ್ನು ಇವತ್ತು ಎಲ್ಲ ತರಕಾರಿ ಇತ್ತಲ್ಲ, ಸೊ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಇದೇ ಥರ ಎಲ್ಲ ತರಕಾರಿ ಇದ್ದಾನ ಬಿಸಿಬೇಳೆ ಬಾತ್ ಮಾಡ್ತೀನಿ. ಫಸ್ಟು ಅಕ್ಕಿ ಬೇಳೆ, ತರಕಾರಿ, ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲನೂ ವಿಸಿಲ್ ಹಾಕಿಸ್ದೆ. ಅದಾದಮೇಲೆ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಎಲ್ಲನೂ ಫ್ರೈ ಮಾಡಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ ಎಲ್ಲನೂ ಹಾಕಿ ನೀಟಾಗಿ ಕುದಿಸ್ಕೋಬೇಕು. ಸೊ ಅದಾದಮೇಲೆ ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕಿ, ಸೊ ಒಗ್ಗರಣೆ ಎಣ್ಣೆ ಬಿಡೋವರೆಗೂ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ಸೊ ಈ ಥರ ಎಣ್ಣೆ ಬಿಟ್ಟ ಮೇಲೆ ಅದಕ್ಕೆ ಆವಾಗಲೇ ವಿಸಿಲ್ ಹಾಕ್ಸಿದ್ವಲ್ಲ, ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು ರೀ. ಭಾಳ ಟೇಸ್ಟಿಯಾಗಿತ್ತು. ಸೊ ನಾಷ್ಟ ಎಲ್ಲ ಆದಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಏನಪ್ಪ ಅಂದರೆ ಭುವಿನ್ಗೆ ದೃಷ್ಟಿ ಮನೆ ಕಟ್ಟಾಬಿಟ್ಟಿತ್ತಲ್ಲ, ಸೊ ಹೊಸ ತರಬೇಕಿತ್ತು. ಮೊದಲೆಲ್ಲ ಹೊರಗಡೆ ಕರ್ಕೊಂಡು ಹೋದ್ರೆ ಮಲ್ಕೊಂಡ್ಬಿಡ್ತಿದ್ದ, ಬಟ್ ಈ ಸತಿ ಹಂಗೆ ಮಾಡತ್ತಿಲ್ಲ. ಯಾವಾಗ 5 ಮಂತ್ ಸ್ಟಾರ್ಟ್ ಆಗೈತೆ ಅವಾಗಿಂದ ಸ್ವಲ್ಪ ಸುತ್ತಮುತ್ತ ಎಲ್ಲ ಅಬ್ಸರ್ವ್ ಮಾಡೋದೆಲ್ಲ ಜಾಸ್ತಿ ಆಗೈತಿ. ಸುಮಾರು ಚೇಂಜಸ್ ಆಗೈತಿ. ಈ ಸಲ ರೋಲ್ ಓವರ್ನು ಜಾಸ್ತಿ ಮಾಡಾಕತ್ತಾನು. ಇನ್ನು ನಾವು ಬರಬೇಕಾದ್ರೆ ಚಾಟ್ಸ್ ತಿನ್ಕೊಂಡು, ದೋಸೆ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.